ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರೈಡರ್ ಬಸವ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರಿವ್ಯೂ ಮಾಡೋದು ನಮ್ಮ ಯುವಕರ ಫೇವ್ರೇಟ್ ಬೈಕ್ ಆದ ಯಮಹಾ MT-15 ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಬಗ್ಗೆ. ಈ ಬೈಕ್ನ ಪವರು, ಮೈಲೇಜು, ಕಂಫರ್ಟು, ಮೇಂಟೆನೆನ್ಸು ಎಲ್ಲದರ ಬಗ್ಗೆ ಹಾನೆಸ್ಟಾಗಿ ರಿವ್ಯೂ ಮಾಡೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಹೊಸವಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಯಾಕಂದರೆ ಇದೇ ನಮ್ಮ ಚಾನಲ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಮೊದಲಿಗೆ ಈ ಬೈಕ್ ಲುಕ್ ಬಗ್ಗೆ ಹೇಳೋದಾದರೆ MT-15 ನೋಡೋದಕ್ಕೆ ಮಾತ್ರ ತುಂಬ ಅಗ್ರೆಸಿವ್ ಆಗಿ ಕಾಣುತ್ತೆ. ಫ್ರಂಟ್ LED ಪ್ರೊಜೆಕ್ಟರು ಲೈಟ್ ತುಂಬ ಪ್ರೀಮಿಯಮ್ ಆಗಿ ಫೀಲ್ ಕೊಡುತ್ತೆ. ಮಸ್ಕ್ಯುಲರ್ ಟ್ಯಾಂಕು, ಡಿಸೈನು, ಶಾರ್ಪ್ ಬಾಡಿ ಪ್ಯಾನೆಲ್ಸು ಬೈಕಿಗೆ ಸ್ಕ್ರಿಪ್ ಫೈಟರ್ ಲುಕ್ ಕೊಡುತ್ತೆ. ರೋಡ್ ಮೇಲೆ ಈ ಬೈಕಿಗೆ ಒಳ್ಳೆಯ ರೋಡ್ ಪ್ರೆಸೆನ್ಸ್ ಇದೆ. ಎಂಜಿನ್ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಬರೋದಾದರೆ ಈ ಬೈಕ್ನಲ್ಲಿ 155cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಈ ಇಂಜಿನ್ ಯಮಹಾ R15 ಕೂಡ ಇದೇ ಇಂಜಿನ್ನ ಬಳಸಲಾಗಿದೆ. ಪಿಕಪ್ ತುಂಬ ಸ್ಮೂತ್ ಆಗಿದೆ. ಸಿಟಿ ಟ್ರಾಫಿಕ್ ರೈಡ್ ಮಾಡೋಕ್ಕೆ ತುಂಬ ಸುಲಭ. ಮತ್ತು ಇದ್ರ ಹ್ಯಾಂಡ್ಲ್ ಹೆಂಗಿದೆ ಅಂದರೆ ತುಂಬ ಭಾರ ಇಲ್ಲ, ಏನಿಲ್ಲ, ಸ್ಮೂತಾಗಿ ವರ್ಕ್ ಆಗುತ್ತೆ. ಮತ್ತು 6 ಗೇರ್ ಕೊಟ್ಟಿದ್ದಾನೆ. 6 ಗೇರ್ ಬರುತ್ತೆ. ತುಂಬ ಸ್ಮೂತಾಗಿ ಕೆಲಸ ಮಾಡುತ್ತೆ. ಹಾಯ RPM ಅಲ್ಲೂ ಪವರ್ ಕಡಿಮೆ ಆಗಲ್ಲ. ರೈಡಿಂಗ್ ಅನುಭವ ಓನರ್ ಹೇಳೋ ಪ್ರಕಾರ ಏನಿದ್ರೆ MT-15 ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇದ್ರ ಹ್ಯಾಂಡ್ಲಿಂಗ್ ಸಖತ್ತಾಗಿರೋ ಹ್ಯಾಂಡ್ಲಿಂಗ್ ಐತೆ. ಬೈಕ್ ತುಂಬ ಲೈಟ್ ವೇಟ್ ಆಗಿರೋದ್ರಿಂದ ಟ್ರಾಫಿಕಲ್ಲಿ ಆರಾಮಾಗಿ ಹೋಗಿಸ್ಬೋದು ಮತ್ತು ಆರಾಮಾಗಿ ಟರ್ನ್ ಆಗುತ್ತೆ. ಕಾರ್ನರ್ಗಳಲ್ಲಂತೂ ಫುಲ್ ಕಾನ್ಫಿಡೆನ್ಸ್ ಇರುತ್ತೆ ನಿಮಗೆ, ಹೆಂಗೆ ಬೇಕಂಗೆ ತಿರ್ಸ್ಬೋದು ಅಂತ. ಹೈವೇನಲ್ಲಂತೂ ಮುಗೀತು MT-15 ಅದರ ಕತೆನೇ. ಮೈಲೇಜ್ ಬಗ್ಗೆ ಬರೋದಾದರೆ ಎಲ್ಲರೂ ಹೇಳ್ತಾರೆ ಗೈಸ್ 50 ಕೊಡುತ್ತೆ, 45 ಕೊಡುತ್ತೆ, ಹಾಗೆ ಹಿಂಗೆ ಅಂತ. ನನ್ನ ಸಜೆಷನ್ ಪ್ರಕಾರ ಹೇಳೋದಂದರೆ ನೀವು ಯಾವ ಥರ ಓಡಿಸ್ತೀರಲ್ಲ ಅದ್ರ ಪ್ರಕಾರ ಮೈಲೇಜ್ ಕೊಡುತ್ತೆ. ಕಂಪ್ನಿಯವ್ರು ಹೇಳೋರೆ 50 ಕೊಡುತ್ತೆ ಅಂತ. ನನ್ನ ಫ್ರೆಂಡ್ ಓಡಿಸೋ ಪ್ರಕಾರ ಅವನಿಗಂತೂ 45 ಮೈಲೇಜ್ ಕೊಡುತ್ತೆ. ಹೈವೇನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಡುತ್ತೆ, ಯಾಕಂದರೆ ಗೇರ್ ತೆಗಿಯೋದು ಹಾಕೋದು ಇರೋದಿಲ್ಲ, ಅದರ ಸಲುವಾಗಿ. ಕಂಫರ್ಟ್ ಬಗ್ಗೆ ಬರೋದಾದರೆ ರೈಡ್ರಿಗೆ ಕಂಫರ್ಟ್ ಚೆನ್ನಾಗಿದೆ. ಬಟ್ ಹಿಂದೆ ಕೂರೋನಿಗೆ ಸ್ವಲ್ಪ ಸೀಟು ಸಣ್ಣದು ಅನಿಸುತ್ತೆ ಗೈಸ್, ಯಾಕಂದರೆ ಇನ್ನೊಂದು ಸ್ವಲ್ಪ ದೊಡ್ಡದು ಕೊಡಬೇಕಿತ್ತು. ಅದು ಸ್ವಲ್ಪ ಕಮ್ಮಿ ಐತೆ. ಲಾಂಗ್ ರೈಡ್ಗೆ ಹಿಂದೆ ಕೂತ್ಕೊಳ್ಳೋನಿಗೆ ಸ್ವಲ್ಪ ಇನ್ಕಂಫರ್ಟಬಲ್ ಫೀಲ್ ಅನಿಸುತ್ತೆ ಗೈಸ್. ಹಾಗೆ ಡಿಸ್ಪ್ಲೇ ಬಗ್ಗೆ ನೋಡೋದಾದರೆ ಇಲ್ಲಿ ಲೆಫ್ಟ್ ಸೈಡ್ ಕೆಳಗಡೆ ಕಾಣ್ತೈತಲ್ಲ, ಇಲ್ಲಿ 6 ಅಕ್ಷರದವರೆಗೂ ನಿಮ್ಗೆ ಯಾವ ನೇಮ್ ಬೇಕೋ ಆ ನೇಮ್ ಇಟ್ಕೋಬೋದು. ಇವು ನನ್ನ ಫ್ರೆಂಡು D-Boss ಅಂತ ಇಟ್ಟಿದ್ದಾನೆ. ಇದೇನು ನೋಡ್ತಿದ್ದಾರಲ್ಲ, ಇದು ಪಾರ್ಕಿಂಗ್ ಬಟನು. ಮೇಲೆ ರೆಡ್ ಬಟನ್ ಸ್ಟಾರ್ಟು ಸ್ಟಾಪು ಇದಿರುತ್ತೆ. ಹಾಗೆ ಇಲ್ಲೊಂದು ವಿಚಿತ್ರ ಏನಂದರೆ ಹಾರ್ನು ಮೇಲಿದೆ, ಇಂಡಿಕೇಟರ್ ಬಟನ್ ಕೆಳಗಿದೆ. ಡಿಫ್ರೆನ್ಸ್ ಇದೆ ಇದರಲ್ಲಿ, ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಹಾಗೆ ಇದು ಹೈ ಬೀಮ್ ಬಟನ್ನು. ಆಮೇಲೆ ಡಿಸ್ಪ್ಲೇಗೆ ಬರೋಣ. ಇವೆರಡು ಬಟನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ 2 ಬಟನ್ ಇವೆ. ಹಾಗೆ ಡಿಸ್ಪ್ಲೇಲಿ ಎಲ್ಲ ಥರ ಇರೋ ಥರನೇ ಐತೆ. ಇವನ ಹತ್ರ ಗಾಡಿ 45 ಮೈಲೇಜ್ ಕೊಡುತ್ತೆ. ಡ್ಯುಯಲ್ ಚಾನಲ್ ABS ಬರುತ್ತೆ ಗೈಸ್. ಇದೇನು ನೋಡ್ತಿದ್ರೆ ಇದು ರೇಡಿಯೇಟ್ರು. ಹಾಗೆ ಬೈಕ್ ಟೈರ್ ಬಗ್ಗೆ ನೋಡೋದಾದರೆ ಬ್ಯಾಕ್ ಸೈಡು MRF ಟೈರ್ ಕೊಟ್ಟಿದ್ದಾನೆ. ಈ ಥರ ಗಾಡೀಲಿ ಸಿಂಗಲ್ ಹಾರ್ನ್ ಇರೋದು ಗೈಸ್, ಸಿಂಗಲ್ ಹಾರ್ನ್, ಅದು ಒಂದೇ. ಡಿಕ್ಕಿ ಓಪನ್ ಮಾಡೋಕ್ಕೆ ಕೆಳಗಡೆ ಐತೆ, ಇಲ್ಲಿ ಓಪನ್ ಮಾಡಿದರೆ ಮೇಲೆ ಡಿಕ್ಕಿ ಓಪನ್ ಆಗುತ್ತೆ. ಈ ಥರ ಐತೆ. ಡಿಕ್ಕಿಲಿ ಸ್ಪೇಸ್ ಏನು ಜಾಸ್ತಿ ಇಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಹೊಸವಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಯಾಕಂದರೆ ಇದೇ ನಮ್ಮ ಚಾನಲ್ನ ಮೊದಲನೇ ವಿಡಿಯೋ ಆಗಿರುತ್ತೆ.